ಐ ಥಿಂಕ್ ಒಂದು 15 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಮೊದಲನೇ ಸಲ ಈ ಥರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನನ್ನ ಕೆರಿಯರ್ನ ಅತಿ ದೊಡ್ಡ ಹಿಟ್ಟು ಲವ್ ಮಾಕ್ಟೇಲ್ 3. ಅದು ನಂಬರ್ಸಲ್ಲಿ ಆಗ್ಬೋದು, ರಿವ್ಯೂಸಲ್ಲಿ ಆಗ್ಬೋದು, ಬಂದಿರೋಂಥ ಅಂದರೆ ರಿಸೀವ್ ಮಾಡಿರೋಂಥ ರೀತಿಲಾಗ್ಬೋದು. ಸೊ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ಟೇಲ್ 3. ಸೊ ಆ್ಯಕ್ಚುಲಿ ಸಕ್ಸಸ್ ಮೀಟ್ ಪ್ಲ್ಯಾನ್ ಮಾಡಿದ್ವಿ, ಅದು ನೋಡಿದ್ರೆ ಇದಾಗೋದು ಈಗ. ಸೊ ನಾನು ಲವ್ ಮಾಕ್ಟೇಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನೋ ಬೇರೆ ಸಿನಿಮಾಗಳು ಮಾಡ್ಕೊಳ್ತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾತ್ರರಿಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತು ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನು ಎತ್ತ ಏನು ಅಂತ ಒಂದಷ್ಟು ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದರೆ, ನನಗೆ ಯಾವಾಗಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ನಾವು ಕತೆ ಬರೆಯೋದು. ಅಂದರೆ ನಾವು ಬಸ್ ಹತ್ತೀವಿ ಅಂದರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿರ್ಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ಬೇಕೋ, ಹುಬ್ಳಿ ಬಸ್ ಹತ್ಬೇಕೋ, ಯಾವ ಬಸ್ ಹತ್ಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟ್ ಅದು ಹಿಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ 3 ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸು, ಇದೆಲ್ಲ ನಮ್ಗೆ ಗೊತ್ತಾದಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನು ಬರಿತೀನಿ, ಹ್ಯಾಪಿ ಯುಗಾದಿ ಟು ಯು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಈಗ ಮುಂಚೆನೇ ನಾವು ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಕತೆ ಬರೀಲ್ಲ. ಸೊ ಇದು ಮಾಡಿದ್ದು. ಸೊ ಅದಾದಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತು ರಾಘವೇಂದ್ರ ನಾಯಕ ಆಮೇಲೆ ಬಂದಿತ್ತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳ್ಬೇಕು ಅಂತ ನನಗೆ ಫೋನ್ ಮಾಡಿದ್ರು. ಸೊ ಅದನ್ನು ರಾಘವೇಂದ್ರ ಎಂ ನಾಯಕ್, ಸೂಕಾಲ್ಡ್ ರೈಟ್ರು ಏನು ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ, ಸೊ ಅದನ್ನು ಫಸ್ಟ್ ಪ್ಲೇ ಮಾಡ್ತೀವಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಅಂದ್ರೆ ಒಂದು ಮಗುವನ್ನ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕಥೆ ಅನ್ನೋದು ಮಾಡೋಣ ಅಂತ ಮಾಡಿ ನಾವು 2023 ಅರೌಂಡ್ ಆಗಸ್ಟಲ್ಲಿ ನಾವು ಹೋಗಿ ಕತೆ ಹೇಳಿದ್ವಿ. ಸೊ ಕತೆ ಹೇಳಿದ್ಮೇಲೆ ಅವರು ತುಂಬಾ ಖುಷಿ ಆದ್ರು ಕತೆ, ಆದ್ರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರನ್ನ ಕರ್ತೀವಿ. ಸೊ ಏನು ಹೇಳಿದ್ದಾರೆ ಸರ್, ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ಈ ಕತೆ ತುಂಬ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನು ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನು ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯಿತು ಬಿಡಿ. ಸೊ ರಿಲೀಸ್ ಆದಮೇಲೆ ಈಗ ಬಂದಿದ್ದಾರೆ. ಎಲ್ಲಿದೆ ಅದನ್ನು ಹೇಳ್ಬಿಟ್ಟಿದ್ದೀನಲ್ಲ, ಇದನ್ನು ಹೇಳ್ಬೋದಲ್ಲ. ಓಕೆ. ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂತೆ. ಈ ಕತೆ ಅದೇ ಅವ್ರು ಹೇಳಲ್ಲ, ನನ್ನ ಕತೆ ನಾನು ಬರ್ದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರ್ದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಆಡು ಮೂಡು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ ಅಲ್ವಾ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡಿರಿ. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಂದಿಲ್ ಹಿಂದೂ ವೆಂಡರ್, ಅದೊಂದು ತುಂಬ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಕೇಸು ಲಕ್ನೋವಲ್ಲಿ. ಇದು 2010-11 ಸೊ ಇವ್ರು ಬಂದು ಏನು ಹೇಳಿದ್ರು ಅಂದರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಇಲ್ಲ, ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನ ಏನಂದರೆ TNDಲಿ ಯಾವುದೋ ಒಬ್ಬ ಹಿಂದೂ
ವರ್ಷದವನು ಟಿ ಅಂಗಡಿ ಇರ್ತಾನೆ, ಟಿ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಅದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದಮೇಲೆ ಅದನ್ನು ಕ್ಲೈಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಾಗಿಲ್ಲ ಅಂತ ಎಲ್ಲ ಆಯಿತು. ಇಲ್ಲ ಹಿಂದೂ ಹಾರ್ಮೋನಿ ಇರಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಹಿಂದೂ ಇವರೇ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನು ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾರಲ್ಲ ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್ ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದು. ನಾನು ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ಅವ್ನಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ, ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅಂದ್ಕೊಳ್ಳಿ. ಸೊ ಸೈಕೋ ಥ್ರಿಲ್ಲರ್ ಕಥೆಯಲ್ಲಿ ಅಂದರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ನಿಮಗೆ ಒಂದು ಸೈಕೋ ಥರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಎಲ್ಲಿ ಸಾಯಿಸ್ತಾ ಇದ್ದಾನೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನು ಪೊಲೀಸ್ನ ಕಂಡಿಡ್ತಾನೆ ಸರ್, ಇದು ಸರ್ ಅಂತ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೊಳ್ತೀನಿ ಅಲ್ವಾ, ಇದೇ ಥರ ಹೇಳಿರ್ತೀನಿ. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ಕಂಪ್ಲೀಟ್ಲಿ ನಮ್ಮ ಕಥಾಂತರದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಏನು ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಒಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ ಕ್ಲೈಮ್ಯಾಕ್ಸ್ ಅಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನಗನ್ಸು. ಸೊ ಕೇಳಿಸ್ಕೊಂಡ್ರಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರೆ ಸರ್. ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವುದೋ ಸೈಕೋ ಥ್ರಿಲ್ಲರ್. ಹೌದಾ, ಏನು ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ಕೊಂಡು ಅವ್ನು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲೂ ನೀವು ಪೊಲೀಸ್ನವ್ರು ಹುಡಿಸ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳೋ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರಿ? ಇಲ್ಲ ಯಾವ ಸೀನು ತಗೊಂಡಿದ್ದು? ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕೆ ಬಂದಿದೆಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದ್ದೀವಿ ನಮಗೆ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯಿತು, ಅದನ್ನು ನೀವು ಬರೀ ಸಕ್ಸಸ್ನ ನೋಡಿರ್ತೀರ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟಾಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ, ಬೇರೆ ಯಾರೋ ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಏನೋ ಡೈಲಾಗ್ ಇದೆಯಾ? ಯಾವ ಡೈಲಾಗ್ ಇಲ್ಲ, ನೀನು ಅನ್ಸುತ್ತಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸರ್ ಏನಕ್ಕೆ ಬಂದಿದ್ದೀರಾ ಸರ್, ಏನು ಬೇಕು? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ. ಯಾವ ನಿಜವಾದ ರೈಟ್ರ್ಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಅವರಿಗೆ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕತೆನ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ಏನಾದರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರೀಬೇಕು, ಅದನ್ನು ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಡ್ಬಂದ್ಬಿಟ್ಟು
ನಾನು ಬರೆದಿರೋದು ನಿಮಗೆ ನಿಮ್ದು ತಗೊಂಡಿದ್ದೀರಾ ಏನಾದ್ರು ಆಯ್ತಪ್ಪ ಯಾವ್ದಾರು ಒಂದು ಸೀನ್ ಇದೆ ಹೇಳಿದ್ರೆ ಯಾವ ಸೀನ್ ಇಲ್ವಂತೆ, ಏನೋ ಒಂದು ಡೈಲಾಗ್ ಇದ್ರೆ ಯಾವ ಡೈಲಾಗ್ ಇಲ್ವಂತೆ, ಯಾವ ಡೈಲಾಗ್ ಇಲ್ಲ ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇನೇ ಬೇರೆ ಬ್ಯಾಕ್ ಡ್ರಾಪೇ ಬೇರೆ ಅಂದ್ರೆ ಇನ್ನೇನು ಪ್ರಾಬ್ಲಮ್ ಏನಿದೆ? ಸಿಂಪಲ್ ಅಲ್ವಾ, ಒಂದು ಒಳ್ಳೆ ಸಿನಿಮಾ ಮಾಡೋ ಹೆಸರು ಮಾಡ್ಬೋದಲ್ವಾ? ಗೊತ್ತು ಈಗ ಅವರು ಸಿನಿಮಾಗಳು ಬರ್ತಾ ಇದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು, ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರ? ನಾವು 2000 ಅಷ್ಟು ಅದರಿಂದ ಒಂದು ದಿನನೂ ಒಂದು ಸದಿನೂ ಬಂದ ಈ ಥರದೊಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ, ಫಸ್ಟ್ ಟೈಮ್ ಬಂದಿರೋದು ಈ ಥರ. ನಮಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನ ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನ ನೋಡ್ಬಿಟ್ಟು ಟೈಮ್ಸಲ್ಲಿ ಇದ್ರಲ್ಲ ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯ್ತು ಇಷ್ಟ ಆಯ್ತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವ್ರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡ್ರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡ್ರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್ ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ಏನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಾಗೆ ಕೊಡ್ಬೇಕು. ನಿಮ್ದೇನೋ ಪ್ರಶ್ನೆ ಕೇಳ್ತಾರೆ ಇರ್ತವೆ, ಗೊತ್ತಿರುತ್ತಲ್ವ ಬೇಡಿಕೆಗಳು. ಈಗ ಒಂದು ಏನು ಬಿಡಲ್ಲ ನಮಗೆ, ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಇನ್ನೊಬ್ಬರಿಗೆ ಯಾರು ಹೇಳಿರೋದು. ಸರ್ ರಿಲೀಸ್ ಆಯ್ತು, ಈಗ ಹೆಸರಿಟ್ಕೊಂಡು ಏನು ಸರ್ ಮಾಡ್ತೀರಾ ಅಂತ ಅವರು. ಅಂದರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲ್ ಆಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ನಾನು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ವಿಡಿಯೋ ಇರಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗೆ ಬದುಕು ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರು 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು, ರುದ್ರ ತಾಂಡವ, ಜಾಂಜನೆ ಜಾರ್ದನ್. ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ಸು ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರುಗಳ ಬುದ್ಧಿ ಏನು, ಇವರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಿ ಅವ್ರು ಲೀಗಲಾಗೆ ಬರಲಿ ಅವರು. ಈಗ ಗೆದ್ದಾಗ 100 ಜನ ಅಪ್ಪಂದ್ರು ಇರ್ತಾರೆ, ಈಗ ಅಫಿಷಿಯಲ್ ಆಗಿ ಒಬ್ಬರು ಬಂದಿದ್ದಾರೆ, ಇನ್ಯಾರು ನಿಮ್ಮ ಫೋನಲ್ಲಿ ಟಾರ್ಚರ್ ಕೊಡೋದು ಅಥವಾ ಈ ಥರ ನಮ್ಮ ಕತೆ ಅಂತ ಹೇಳ್ಕೊಂಡು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡೋಕ್ಕೆ ಒದ್ದಾಡೋರು ಸರ್ ಎಲ್ಲರೂ. ಏನು ಮಾಡಿರ್ಬೋದು ಹೋಮ್ ಆಫ್ ಹೇಳ್ತೀರಿ ಅನ್ನೋದನ್ನ ಗೆಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗೆ ಸೃಷ್ಟಿ ಆಗುತ್ತೆ, ಏನು ಮಾಡ್ತಾರೆ, ಯಾರು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ 4 ವರ್ಷ ರೈಟ್ರುಗಳು ಕೂತ್ಕೊಂಡು ಯೋಚನೆ ಮಾಡಿ ಬರೆದಿರೋದು. ಸುಮ್ಮನೆ 4 ವರ್ಷ ತಗೊಳ್ಳೋದಲ್ಲ ಸರ್. ಅವರು ಅಲಿಗೇಷನ್ ಮಾಡಿದ್ರಲ್ಲಿ ಕೋರ್ಟ್ ರೂಮ್ ಡ್ರಾಮಾನೇ ಮೇನ್. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್ ಅವ್ರದ್ದು, ಯಾರು ಅದನ್ನ ಹಾಕೊಳ್ಳಂಗಿಲ್ಲ. ಒಂದೇ ಹೇಳ್ತೀನಿ, ಒಂದು ಶರಣ್ಗೇನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ಥರದ್ದಿದ್ದು ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡಲಿ ಸರ್, ನಾನು ಬೇಡ ಅನ್ನ ಸರ್. ಅದು ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋ ವಿಷಯ. ಮಾಡಲಿ, ಯಾರು ಬೇಡ ಅಂದವ್ರಿಗೆ. ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ. ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್. ನೀವು ಮಾಡಿ ಕತೆ, ಯಾರು ಬೇಡ ಅಂತವ್ರು ನಿಮಗೆ? ಈಗ ಸಪೋಸ್ ಈಗ ಆದ್ಮೇಲೆ ನಾನು ಲವ್ ಮಾಕ್ಟೇಲ್ 3 ಆದ್ಮೇಲೆ ಆ ಸಿನಿಮಾ ಅವ್ರೇನೋ ರಿಲೀಸ್ ಮಾಡಿದ್ದಾರೆ, ನಾನೇನು ಕೇಳ್ತೀನಿ ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮಲ್ಲಿ ಹೀರೋಯಿನ್ನು ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ನಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ಅದು ನಂದು, ಅದು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಹಂಗಾಯ್ತು ಈ ಕಥೆ ಇದು. ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಹೇಳ್ತಿರಂತೆ ನನಗೆ ಸ್ಟೋರಿ ನೀವು ಹೇಳಿದ್ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ
ನಾನು ಸಿನಿಮಾ ಗೆದ್ದಿರೋ ಖುಷಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆ ಬರುತ್ತೆ. ನಾನು ಶಾಕ್ ಆದ, ಏನು ಯಾಕೆ ಮಾಡ್ತಾವ್ರೆ ಪಿಕ್ಚರ್ ನೋಡಿದ್ರು ಕೇಳ್ತಾರೆ, ಹೇಳ್ರಿ ನಮ್ದು ಎತ್ಕೊಂಡ್ಬಿಟ್ಟಿದ್ದೀರ ನಾನು. ಹಲೋ ಏನು ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಇವರು ಹೇಳಿ, ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲಿ ಹಿಂಗಿದೆ ಕೇಸು, ಅದರ ಫೋಟೋನ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು, ಓ ಅದ, ಯಾಕಂದರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲಾಗಿ ಹೇಳಿದರು. ಒಂದು ಹಳ್ಳಿ ಕತೆ ಹೇಳಿದ್ರು, ಒಂದು ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಓ ಅದ ಅಂತ. ಆಮೇಲೆ ನಾನೇನು ಮಾಡಿದೆ, ಗೂಗಲ್ ಹೊಡೆದೆ, ಏನೂ ನೋಡಿರಲಿಲ್ಲ ಆ ಕೇಸು. ಅದು ಜ್ಞಾಪನ ಇಲ್ಲ, ಅವ್ರೊಂದು ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ, ಮುಸ್ಲಿಂ ಬಾಯ್ ಅಂತ. ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲ್. ಅದಕ್ಕೆ ಹೇಳಿದ್ರು ಒಂದ್ಸಲಿ ಹೊಡೆಗೆ ಬಂದ್ಬಿಡುತ್ತೆ ಅಂತ. ಅದನ್ನೇ ನನಗೆ ಹೇಳಿದ್ದು ಅಷ್ಟೇ, ನನಗೇನು ಅದು ಯಾರು ನೆನಪಿರಲಿಲ್ಲ. ಈ ಆರೋಪ ನಿಮ್ಮ ಸಿನಿಮಾಕ್ಕೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಸರ್ ಪ್ಲಸ್ಸು ಮೈನಸ್ಸು ನನಗೆ ಇದ್ರದ್ದು ಯಾವುದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲಮ್ ಮೇಕರ್ಸ್. ನಮಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಾಟೆ ಪಬ್ಲಿಸಿಟಿನ ನಮ್ಗೆ ಬೇಡ. ಅಲ್ಲ, ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ, ಕದ್ದು ಮಾಡಿರೋದಂದ್ರೆ ಕೆಲವೊಬ್ರು ನೋಡಕ್ ಹೋಗಲ್ಲ. ಈಗ ನೀವೇನು ಕಮೆಂಟ್ಸ್ ಹೇಳಿದ್ರೆ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಅಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಲೈನ್ ಹಂಗೆ ಇದೆ. ಅಂದರೆ ಮಗಳನ್ನೇ ತಗೊಂಡು ಆಮೇಲೆ ಅನಂತನಾಗ್ ಬಂದು ಒರಿಜಿನಲ್ ಫಾದರ್ ಅಂದ್ರೆ ಬಯೋಲಾಜಿಕಲ್ ಫಾದರ್. ಸರ್ ಎಲ್ಲ ಯಾವುದು ಸರ್ ಒಂದು ಸ್ವಂತ ಕತೆ ಅದು ಯಾರು ಯೋಚನೆ ಮಾಡದಿರೋ ರೀತಿ ಯಾರು ಮಾಡಕ್ ಆಗೋದೇ ಇಲ್ಲ. ಯಾರ್ದಾರೋ ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಲವ್ ಮಾಕ್ಟೇಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿದು ಸಂಬಂಧ ಅಥವಾ ಇದಿದೆ ಹಾಲೋಜಿನು, ಅದೇ ಅಮೃತಧಾರೇನು. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸಲ್ಲಿ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದು ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲೋಜಿನೇಷನ್ ಸೇರಿರೋದು ಅಲ್ವಾ. ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲಿ ಅಪ್ಪು ಸರ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೆ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಬದುಕಿ? ಪ್ರೀವಿಯಸ್ 2 ಪಾರ್ಟಿಗೆ ಇಲ್ಲದೆ ಇರೋ ಆರೋಪ ಇದಕ್ಕೆ ಬಂದಿರೋದ್ರಿಂದ ಅದು ನೀವು ಅಲ್ಲಲ್ಲ, ಪ್ರೀವಿಯಸ್ 2 ಪಾರ್ಟಲ್ಲಿ ಇರೋ ಆರೋಪ ಇಲ್ಲಿ ಬಂದಿದೆ ಅಂದಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ. ಏನಾಗಿದೆ ಸರ್ ಇವ್ರು ಬಂದು ಹೇಳಿದ್ದು ನಿಮಗೆ 2023 ಅಷ್ಟರಲ್ಲಿ ಆಲ್ರೆಡಿ ನಿಮ್ಗೆ ಸ್ಟೋರಿ ರೆಡಿ ಇತ್ತು ಲವ್ ಮಾಕ್ಟೇಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡ್ತಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವರು ಕೂಡ ಮೆನ್ಷನ್ ಮಾಡ್ತಿದ್ದಾರೆ, ಒಂದು ಸ್ಟೋರಿ ಬರೆಯೋಕ್ಕೆ 3-4 ದಿನ ಸಾಕಾಗ್ಬಿಡುತ್ತಾ, ಇದು ನಮ್ಮ ಸ್ಟೋರಿ ಹೇಳಿದ್ದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ. 2023 ಕತೆ ಹೇಳಿದ್ರೆ ನಾನು ಅದನ್ನ 2025 ತನಕ ಕಾದ್ಕೊಂಡು ಅವಾಗ ಹೋಗಿ 3-4 ದಿನದಲ್ಲಿ ಯಾಕಮ್ಮ ಬರಲಿ. ನಿಮ್ಗೆ ಹೇಳಿದ್ನಲ್ಲ, ಯಾವಾಗಲೂ ಒಂದು ಸಿನಿಮಾ ಬಿಗಿನಿಂಗ್, ಇಂಟರ್ವಲ್ ಬ್ಲಾಕ್, ಕ್ಲೈಮ್ಯಾಕ್ಸ್ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಅದು ಫಿಕ್ಸ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದರೆ ಹಿಂಗೆ, ಆ ಕ್ಯಾರೆಕ್ಟರ್ ಬಂದರೆ ಹಿಂಗೆ, ಇದು ಬಂದರೆ ಹಿಂಗೆ. ಈಗ ನಾನು ತುಂಬ ಡೀಟೇಲಾಗಿ ಹೋಗೋಕ್ಕಾಗಲ್ಲ. ಅಲ್ಲಿ ಏನೇನು ಅಂದರೆ ನಾವು ಯಾವ್ಯಾವ ಥರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು 50 ಥರ ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತೀವಿ. ಈಗ ನಮಗೆ ಶಾಂತ ಕ್ಯಾರೆಕ್ಟರ್ ಬರುತ್ತೆ, ಆ ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಬ್ಬ ಮೇಲ್ ಕ್ಯಾರೆಕ್ಟರ್ ಅಂತ ಅಂದ್ಕೊಡ್ವಿ. ಅದಕ್ಕೇನು ಅವನ ಬ್ಯಾಕ್ ಸ್ಟೋರಿ ಏನು, ಅವೆಲ್ಲ ಸುಮಾರು ಥರ ವಿಷಯಗಳನ್ನ ನಾವು ಅನ್ಕೊಂಡಿರ್ತೀವಿ. ನಾವು ಆಕ್ಚುಲಿ ಒಂದು 100 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದೀವಿ. ಅಂದ್ರೆ ಕಾನ್ಫ್ಲಿಕ್ಟ್ ಅದೇ ಇರುತ್ತೆ, ಅದೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಪಾತ್ರಗಳಂತ ಬಂದಾಗ, ಈಗ ಜಗಮಮ್ಮಿ ಕ್ಯಾರೆಕ್ಟರ್ನ ನಮಗೆ ಇನ್ಕ್ಲೂಡ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ನಾನು ಶೂಟಿಂಗ್ ಹೋಗೋಕ್ಕೆ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ದಿನದಲ್ಲಿ. ಅಂದರೆ ಆ ಕ್ಯಾರೆಕ್ಟರ್ ಫಸ್ಟ್ ನಾನು ಅನ್ಕೊಂಡಿದ್ದು ಯಾವುದೋ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇವನ್ನ ತಂದ್ವಿ. ಸೊ ಆ ಥರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅವನು ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ಪಾತ್ರದ. ನೀವು ಹಂಗೆ ನೋಡಿದ್ರೆ ಜಗಮಮ್ಮಿನೇ ಇಲ್ಲ ಅಂದರೆ ನಿಮಗೆ ಫಸ್ಟ್ ಆಫ್ ತುಂಬ ಪೇನ್ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಮ್ಗೆ ಆ ಥರದ ಪಾತ್ರಗಳನ್ನ ತರ್ತೀವಿ. ಕೃಷ್ಣ ಅವ್ರಿಗೆ ನನಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನೋ ಬರೆಯಕ್ ಆಗ್ಲಿಲ್ಲ ಮುಂದೆ ಅಂದ್ರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾನೇ ಮಾಡೋದ್ಬಿಟ್ಟು ಸಿನಿಮಾನೇ ಮಾಡಲ್ಲ. ಆನೆಸ್ಟ್ಲಿ ಅಲ್ಲ, ಹಂಗೆ ಬೇಕು ಅಂದ್ರೆ ಗೂಗಲ್ ಎಲ್ಲ ಸಿಗುತ್ತಲ್ಲ ನಮ್ಗೆ. ಏನಕ್ಕೆ ನಮ್ಗೆ ಯಾಕೆ ಕತೆಗಳು ಗೂಗಲ್ ನೋಡಿದ್ರೆ ಎಷ್ಟು ಕತೆ ಬೇಕೀಗ ನೋಡಿ. ಮ್ಯಾಮ್ ನೀವು ಲೇಟಾಗಿ ಬಂದ್ಬಿಟ್ರಿ, ನಾ ಎಲ್ಲ ಉತ್ತರ ಕೊಟ್ಬಿಟ್ಟೆ, ಸಾರಿ.
ಅಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಲ್ಲ, ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ ನೀವು ಡಿಸ್ಮಿಸ್ ಆಗಿ ಮತ್ತೆ ನಿಮ್ಮ ಮುಂಚೆ ಹೇಳ. ಸರ್, ಈಗ ಯಾವುದೇ ಒಂದು ಸ್ಟೋರಿ ಅಂದಾಗ ಸ್ಟೋರಿ ಹೇಳಕ್ ಬಂದಾಗ್ಲೇ ನೀವು ಬೇಡ ಅಂತ ಅನ್ಬೋದಾಗಿತ್ತು. ಅವ್ರಿಗೆ ಅಲ್ಲ ಹೇಳಿದ್ರು ಹೇಳಮ್ಮ. ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ಅಮ್ಮ ಈ ಎಕ್ಸ್ಪ್ಲೇನ್ ಅಲ್ಲಮ್ಮ, ಕೇಸ್ ಆಗಿತ್ತು ಅಂತ ಕೇಸ್ ಹೇಳಿರೋದು, ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲಿ ಏನ್ ಕೇಸ್ ನಡೆದಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲ್ ಅಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು ನನಗೆ. ಅಲ್ಲಿ ಗೂಗಲ್ ಅಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಕೇಸು, ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನು ಹೇಳಿಲ್ಲ, ನನಗೆ ಯಾವ ಸ್ಕ್ರೀನ್ ಪ್ಲೇ ಹೇಳಿಲ್ಲ, ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದ್ರಿಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಅದನ್ನ ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದಾರೆ, ಸೇಮ್ ಕಾನ್ಸೆಪ್ಟ್ ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ವ, ನಾನು ಅದನ್ನೇ ಹೇಳಿರೋದು, ನಾನು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಗೂಗಲಲ್ಲಿಂದ ನಮಗೆ ಕತೆ ಬೇಡ, ನಮಗೆ ತಲೆ ಇದೆ, ನಾನು ತಲೆನಾಗ 4 ವರ್ಷ ಕೆರ್ಕೊಂಡು ಬರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ತಾಕತ್ತಿದೆ, ನಾವು ಮಾಡಿದ್ವಿ. ಸಿನಿಮಾ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ, ಲವ್ ಮಾಕ್ ಟೈಲ್ನ ಕಟ್ ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತೆ ವಾಲ್ ಪೇಪರ್ಗಳಾದ್ರೂ ಕೂಡ ಹಾಕಿದ್ದಾರೆ ತುಂಬ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ. ಅಲ್ಲ ಏನು ಇಷ್ಟೊತ್ತು ಅದೇ ಥರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಂದರೆ ಅದೊಂದು ಮುಂಚೆಯಿಂದ ಈ ಥರ ಸರ್ ಒಂದು ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಅದನ್ನು ನನಗೆ ಬಿಡಿಯಾಗಿ ಅದೇನೋ ಎತ್ತ ನಾನು ಅವ್ರನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅಲ್ಲ ಇದು ತುಂಬಾ ನಗು ಬರೋಂಥ ವಿಷಯ ಏನಂದ್ರೆ, ಎಲ್ಲೂ ಇಲ್ದಲೆ ಯಾವುದೋ ಒಂದು ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ 3ನೇ ಪಾರ್ಟಿಂದನೂ ಈ ಆದಿಯನ್ನ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿಯನ್ನ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಈ ಎಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ, ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತಾರೆ. ಕಳಿಸ್ಬಿಡಿ, ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಶಾರ್ಟ್ ವರ್ಡ್ ಬೌದ್ಧಿಕತೆ. ಅಲ್ಲ ಅದು ಅರ್ಥ ಆಗಲ್ಲ ಸರ್, ನಮಗೆ ಬೇರೆ ಕತೆ ಮಾಡಿದ ಅರ್ಥ ಇಲ್ಲ ಅಂದ್ರಲ್ಲ. ಅಲ್ಲ ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ನು ಡೈಲಾಗ್ಸ್ ಸಿಂಪಲ್ ಆಗಿರುತ್ತೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತಾರೆ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ಹೇಳಿದ್ನಲ್ಲ, ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತೆಲ್ಲ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಾ ಇದೆ. ಬಟ್ ನಮ್ಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ತೆಗೆದು ನೋಡಿದೆ. ಒಂದು 23 ಫಾಸ್ಟ್ ಫಿಲಿಮ್ ಬೆಂಗಳೂರಲ್ಲಿ ಇತ್ತು. ಈ ಟೆನ್ಷನಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ವಿನೋವಾಗುತ್ತಲ್ಲ, ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಹಾಕ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೇಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮಾತ್ರ ಬಂದಿರೋದು. ಈಗ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಎಲ್ಲ ಬಿಫೋರ್ ರಿಲೀಸ್ ಆಗಿತ್ತಾ ಅಥವಾ ಆಫ್ಟರ್ ರಿಲೀಸ್ ಆಗಿತ್ತಾ? ಇಲ್ಲ, ಅದೆಲ್ಲ ಮಾತುಕತೆ ಆಗ್ತದೆ. ಥಿಯೇಟ್ರ್ ವಿಸಿಟ್ ಏನು, ನಾನು ಮೈಸೂರಿಗೆ ಒಂದ್ಸರಿ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನೂ ಹೋಗಿಲ್ಲ. ಅಲ್ಲ, ನವರಂಗ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಿಗೆ ಫುಲ್ ಹೌಸ್ ಆಗಿತ್ತು, ಮುಂದೆ ನಾವು 4-5 ಸೀಟ್ ಖಾಲಿ ಇತ್ತು. ಅಲ್ಲೋಗಿ ಕೂತ್ಕೊಂಡು ಒಬ್ಬನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಆಫ್ ಫುಲ್ ನೋಡಿದೆ, ಫುಲ್ ಎಂಜಾಯ್ ಮಾಡ್ತಿದ್ರು, ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ. ಈ 3ಗೆ ಲಾಸ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಟ್ರೈಲರ್ಲೇ. 4 ಈಗ ಇಷ್ಟೊಂದು ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರೋದ್ರಿಂದ 4 ಏನಾದ್ರು ನಿರೀಕ್ಷೆ ಮಾಡ್ಬೋದು? ಅಲ್ಲ, 4 ಅದೇ ರಾಘವೇಂದ್ರ ನಾಯಕ್ ಅವ್ರು ಮತ್ತೆ ಬಂದು ನನಗೆ ಕತೆಗೆ ಕೊಟ್ಟರೆ ಖಂಡಿತವಾಗಿ 4 ಮಾಡ್ತೀನಿ. ಅಥವಾ ಗೂಗಲಲ್ಲಿ ಹೇಳ್ತೀನಿ, ಒಂದು ಹುಡುಕಿ ಸರ್, ಹುಡುಕ್ಬಿಟ್ಟು ಕೊಡಿ ಒಂದು ಲೈನು ಕೊಟ್ಟ ಮೇಲೆ 4 ಖಂಡಿತವಾಗ್ಲೂ ಮಾಡ್ತೀನಿ. ಸೀರಿಯಸ್ ನೋಟ್ ಅಲ್ಲ, ನಾನು ಸೀರಿಯಸ್ ನೋಡಿ ಹೇಳ್ತಾ ಇರೋದು ಸರ್. ಅಲ್ಲ ಅಂದರೆ ನಾನು ಸಾಫ್ಟ್ ಅಲ್ವಲ್ಲ, ತುಂಬ ಸಾಫ್ಟ್ ನಾನು.
ಅವ್ರು ಅನ್ಕೊಂಡ್ಬಿಟ್ಟವ್ರೆ ನಾನೇನು ರಿಯಾಕ್ಟ್ ಮಾಡಲ್ಲ ಸುಮ್ಮನೆ, ನಾನು ಏನಂದ್ರೂ ರಿಯಾಕ್ಟ್ ಮಾಡಲ್ಲ ಸುಮ್ಮನೆ ಬಿಟ್ಟಕ್ಕೆ ಅಂತ ಹೋಗ್ತಾ ಇರ್ತೀನಿ. ನಾನು ರಿಯಾಕ್ಟ್ ಮಾಡಲ್ಲ ಅನ್ಕೊಂಡ್ಬಿಟ್ಟು ಇದು ಬೇರೆ ಥರ ಏನೋ ವರ್ಕೌಟ್ ಆಗುತ್ತೆ ಅಂತ ನೋಡಿದ್ದಾರೆ, ಅದು ಉಲ್ಟಾ ಹೊಡೆದಿದೆ. ಆಕ್ಚುಲಿ ತುಂಬಾ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೇಲಿ. ಕೃಷ್ಣ ಯೂಶಲಿ ತುಂಬಾ ಕ್ವೈಟ್, ಏನು ಮಾತಾಡಲ್ಲ, ಅಂದ್ರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಇಷ್ಟೆಲ್ಲ ಓಪನ್ ಆಗಿ ಹಿಂಗ್ ಬಂದು ಮಾತಾಡೋದು ನಾನೇ ನೋಡಿಲ್ಲ. ಸೊ ನಾನಲ್ಲ ಅವ್ರಿಗೆ ನಾನು ಹೇಳಲ್ಲ, ಹೆದರ್ತೀನಿ ಯಾಕೆ ಬೇಕು ಅಂತ, ನಾನು ಮಾತಾಡಲ್ಲ ಸರ್. ಅಲ್ಲ ಇದೇ ಸಕ್ಸಸ್ ಮೀಟ್ ಲೀಗಲ್ ಲೆಸನ್ ಮ್ಯಾಮ್, ನೀವು ಲೇಟಾಗಿ ಬಂದ್ರಿ. ನೀವು ಆಕ್ಚುಲಿ ಸ್ವಲ್ಪ ಅರ್ಲಿ ಬಂದಿರಿ, ಫುಲ್ ಗೊತ್ತಾಗಿರೋದು. ಆಕ್ಚುಲಿ ಅದು ಬಿಗ್ಗೆಸ್ಟ್ ಜೋಕ್ ಇತ್ತು ನಿಮಗೆ, ನೀವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ರಿ. ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ಹೇಳ್ತಿದ್ದೆ, ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೀಗಲ್ ಲೆಸನ್ ಏನಿಲ್ಲ ನಾನು ಯಾವ ಕಥೆನೂ, ಈಗ ನಾನು ಮಾಡೋ ಕಥೆ ಯಾವುದೂ ನಾನು ರಿಜಿಸ್ಟರ್ ಮಾಡಲ್ಲ ಆಯ್ತಾ. ನಾನೀಗ ನಾನೇನೋ ಕತೆ ಮಾಡ್ಬೋದು ಯಾರಿಗೂ ರಿಜಿಸ್ಟರ್ ಮಾಡಲ್ಲ. ಒಂದು ಎರಡನೇ ನನ್ನ ಕತೆ ನಾನು ಯಾರಿಗೂ ಹೇಳಲ್ಲ. ಎರಡು ನನ್ನ ಕಲಾವಿದರಿಗೆ ನಾನು ನನ್ನ ಕತೆಗಳು ಹೇಳಲ್ಲ. ನೀವು ಯಾರನ್ನಾರು ಕೇಳಿ, ನಮ್ಮ ಕ್ಯಾಮ್ರಾಮನ್ನು ಶೂಟಿಂಗ್ ಇದ್ದಿಂದ ಅವ್ರ ಕತೆ ಹೇಳಿದ್ದೀನಿ ನಾನು ಹೇಳಲ್ಲ. ಯಾಕಂದ್ರೆ ನನಗೆ ಒಬ್ಬರನ್ನ ಡಿಸ್ಕಸ್ ಮಾಡಿಕೊಂಡು ಅವ್ರ ಹತ್ರ ಒಪಿನಿಯನ್ ಇವ್ರ ಹತ್ರ ಒಪಿನಿಯನ್ ನಾನು ಜನರಲ್ ನಾನು ಮಾಡಲ್ಲ. ನನಗೆ ಏನು ಅನ್ಸುತ್ತೆ ನಾನು ಬರೀತೀನಿ, ನನ್ನ ಪಡೆ ಶೂಟಿಂಗ್ ಮಾಡ್ಬಿಡ್ತೀನಿ ನಾನು. ಅದು ನನ್ನ ಜನರಲ್ ಕೆಲಸ ಮಾಡಿರೋದು ಅಲ್ಲ. ಅವರು ನಾವೆಲ್ಲ ಸೇರಿರ್ತಾರೆ ಮಾಡೋದು, ಅವರು ಓಕೆ ಅನ್ಬೇಕಲ್ಲ. ನಾನೇನೋ ಒಂದಷ್ಟು ರೇಂಜ್ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ ಡಬ್ಬ ಥರದ ಅಂತೆಲ್ಲ ಹೇಳೋದೇ ಅವರು. ಸೊ ನಮ್ಮ ಕ್ರಿಟಿಕ್ ಇವರೇ. ನೀವು ಬಾಸ್ ಓಕೆ ಅಂತಂದ್ರೆ ಕತೆ ಯಾರು ಹೇಳಲ್ಲ, ಡೈರೆಕ್ಟ್ ಪ್ರೆಸೆಂಟೇಷನ್ ಟು ಆಡಿಯನ್ಸ್. ಈ ಟೆನ್ಷನ್ ಅಲ್ಲಿ ಸಕ್ಸಸ್ ಮೀಟ್ ಮರಿತೀರ ಅಥವಾ ಸಕ್ಸಸ್ ಮೀಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಎಲ್ಲರೂ ಇವತ್ತು ಆಕ್ಚುಲಿ ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ವಿ. ನೋಡಿ ಈ ವರ್ಷದ್ದು ಇದೆ ಫಸ್ಟ್ ದೊಡ್ಡ ಹಿಟ್. ತುಂಬಾ ದಿನಗಳ ನಂತರ ಒಂದು ದೊಡ್ಡ ಹಿಟ್ ಸಿಕ್ಕಿದೆ ಇಂಡಸ್ಟ್ರಿಗೆ ಈ ವರ್ಷ. ಸೊ ಸೆಲೆಬ್ರೇಟ್ ಮಾಡಲೇಬೇಕು. ಅಲ್ಲ ಅದನ್ನೇ ಹೇಳಿದ್ನಲ್ಲ, ಒಂದೊಂದು ಟೈಮಲ್ಲಿ ಸಂತೋಷವಾಗಿರ್ಬೇಕು ಅಷ್ಟೆಲ್ಲ ಅಚೀವ್. ನಾನು ಹೇಳ್ತಾ ಇರೋದು ಒಂದು ಪಾರ್ಟ್ 3 ಮಾಡಿ ಗೆಲ್ಸಿರೋದೇ ಉದಾಹರಣೆನೇ ಇಲ್ಲ ಅಂತ ಅನ್ಕೋತೀನಿ. ಸೊ ಅಷ್ಟು ಆ ಥರದೊಂದು ಏನೋ ಒಂದು ಆದಾಗ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಬಂದಾಗ ನಮಗೆ ಏನು ಇದೇನು ಹಿಂಗೆ ಇದನ್ನ ಕ್ಲೈಮ್ ಮಾಡ್ತಾರೆ, ಜೋಕ್ ಅಲ್ವಾ ಇದೆಲ್ಲ. ಆ್ಯಂಡ್ ಅದನ್ನ ನಂಬುವಂಥ ಒಂದಷ್ಟು ಜನನೂ ಬೆಳೆದಿರ್ತಾರೆ. ಅದು ತುಂಬಾ ದುರಂತ ಅದಷ್ಟೇ. ಅದೇ ಪ್ರಾಬ್ಲಮ್ ಸರ್. ಸಾಫ್ಟ್ 100% ನಾನು ಇದೇ ಮಾಡಿಲ್ಲ, ಹೇಳಿದ್ದೀನಿ. ನನಗೆ ತುಂಬ ಹರ್ಟ್ ಆಗಿದೆ. ಯಾಕಂದ್ರೆ ತುಂಬಾ ಜೆನ್ಯೂನ್ ಸಿನಿಮಾ ಮಾಡೋದು ನಾವು. ನೀವು ನೋಡಿದ್ದೀರಾ, ನಾವು ನಮ್ಮ ಎಂಟೈರ್ ಫಿಲಮ್ ಇದರಲ್ಲಿ ಕೆರಿಯರಲ್ಲಿ ಯಾರಾದರೂ ಬಂದು ಕೃಷ್ಣ ನನಗೆ ದುಡ್ಡಲ್ಲಿ ಮೋಸ ಮಾಡೋನೆ ಅಥವಾ ಇದೊಂದು ಮೋಸ ಮಾಡೋನು ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನಾನು ಮಾಡೋ ಸಿನಿಮಾದ ಪ್ರತಿಯೊಬ್ಬರಿಗೂ ಅವ್ರು ಏನು ಪೇಮೆಂಟ್ ಇದೆ ಅದನ್ನ ಕೊಡ್ತೀವಿ. ಅದು ಪಬ್ಲಿಸಿಟಿ ಆಗ್ಬೋದು, ಇನ್ನೊಂದ್ರಾಗ್ಬೋದು, ಮತ್ತೊಂದ್ರಾಗ್ಬೋದು. ಯಾರು ನಮ್ಗೆ ಇದುವರೆಗೂ ನಾನು ಬೆರಳು ತೋರಿಸೋ ನನ್ನ ಲೈಫಲ್ಲಿ ನಡ್ಕೊಂಡಿಲ್ಲ. ಯಾಕಂದ್ರೆ ಆ ಎಥಿಕ್ಸ್ ಆ್ಯಂಡ್ ನೀವು ಲಾ ಬಗ್ಗೆ ಮಾತಾಡಿದ್ರಿ. ನಮ್ಮ ತಂದೆ ಬಂದು ACP. ಸೊ ನಾನು ಹುಟ್ಟು ಬೆಳೆದಿರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ನಾನು ನೋ ಪಾರ್ಕಿಂಗ್ ಅಲ್ಲೇ ನಾನು ಗಾಡಿ ನಿಲ್ಲಿಸಲ್ಲ. ನಾನು ನೋ ಪಾರ್ಕಿಂಗ್ ಇದೆ ನಾನು ಗಾಡಿ ನಿಲ್ಲಿಸಲ್ಲ. ಒನ್ ವೇ ಇದ್ರೆ ನಾನು ಹೋಗಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಲೈಫ್ನ ಡಿಸಿಪ್ಲಿನಾಗಿ ನಾನು ಬದುಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಗೂಗಲಲ್ಲಿ ಕದ್ದು ಕತೆ ಮಾಡೋವಂಥ ಧೈರ್ಯ ನನಗಂತೂ ಇಲ್ಲ.